ಏನೋ ಬಿಕ್ಲು ಶಿವ ಮರ್ಡರ್ ಸುಪಾರಿ ಸ್ಟೋರಿಯ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ನರಸಿಂಹ ಎಂಬ ಆರೋಪಿ ಕೇವಲ 1.5 ಲಕ್ಷಕ್ಕೆ ಸುಪಾರಿಯನ್ನ ಪಡೆದಿದ್ದ. ಬಿಕ್ಲು ಶಿವ ಮರ್ಡರ್ ಸುಪಾರಿ ಸ್ಟೋರಿಯ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ನರಸಿಂಹ ಎಂಬ ಆರೋಪಿ ಕೇವಲ 1.5 ಲಕ್ಷ ಹಣಕ್ಕೆ ಸುಪಾರಿಯನ್ನ ಪಡ್ಕೊಂಡಿದ್ದ. ಟೇಕಲ್ ಮೂಲದ ನರಸಿಂಹ ಎಂಬಾತನ ಮೂಲಕ ಸುಪಾರಿಯನ್ನ ಕೊಡಲಾಗಿದೆ. ವಿಮಲ್ ಎಂಬ ಬಂಧಿತ ಆರೋಪಿ ಮೂಲಕ ಸುಪಾರಿಯನ್ನ ನೀಡಲಾಗಿತ್ತು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸುಪಾರಿಯನ್ನ ಪಡೆದು ಸ್ಪಾಟ್ಗೆ ಬಂದಿದ್ರು ಈ ಆರೋಪಿಗಳು. ನರಸಿಂಹ ಮಾಲೂರಿನ ಸರ್ಕಾರಿ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮಾಡ್ತಿದ್ದ. ನಿನ್ನೆ ರಾತ್ರಿ ವಶಕ್ಕೆ ಪಡೆದಿದ್ದಾರೆ. ಸದ್ಯ ಪೊಲೀಸರು ಆತನನ್ನ ಕರೆತಂದಿದ್ದಾರೆ. ವಿಚಾರಣೆ ವೇಳೆ ಸುಪಾರಿ ಪಡೆದು ಅಟ್ಯಾಕ್ ಮಾಡಿರುವುದು ಈಗ ಪತ್ತೆಯಾಗಿದೆ. ವಿಚಾರಣೆ ಹೊತ್ತಿನಲ್ಲಿ ಬಾಯ್ಬಿಟ್ಟಿದ್ದಾರೆ. ಬಿಕ್ಲು ಶಿವ ಮರ್ಡರ್ ಆದ್ಮೇಲೆ ಎಸ್ಕೇಪ್ ಆಗಿದ್ರು ಎಲ್ಲ ಆರೋಪಿಗಳು. ಜಸ್ಟ್ 1.5 ಲಕ್ಷಕ್ಕೆ ಸುಪಾರಿಯನ್ನ ಪಡ್ಕೊಂಡಿರ್ತಾರೆ. ಆತನನ್ನ ಹತ್ಯೆ ಮಾಡೋದಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಆರೋಪಿಗಳ ದೃಶ್ಯವನ್ನ ಆತನೇ ನೋಡಿ ಈ ರೀತಿಯಾಗಿ ಸುಪಾರಿಯನ್ನ ಪಡ್ಕೊಂಡು ಹತ್ಯೆ ಮಾಡಿರೋದು. ಆತನನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಕರೆತಂದು ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ನಿನ್ನೆ ರಾತ್ರಿಯಷ್ಟೇ ಆತನನ್ನ ವಶಕ್ಕೆ ಪಡೆದಿರ್ತಾರೆ. ನರಸಿಂಹ ಅನ್ನೋದಾಗಿ ಈತನ ಹೆಸರು. ಮಾಲೂರಿನ ಸರ್ಕಾರಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಅನ್ನುವಂತ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ. ಸದ್ಯ ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಜಸ್ಟ್ 1.5 ಲಕ್ಷಕ್ಕೆ ಆತನಿಗೆ ಸುಪಾರಿಯನ್ನ ಕೊಟ್ಟಿರ್ತಾರೆ. ಸುಪಾರಿ ತೆಗೆದುಕೊಂಡು ನೀಟಾಗಿ ಸ್ಪಾಟ್ಗೆ ಬಂದಿರ್ತಾರೆ ಹತ್ಯೆಯನ್ನ ಮಾಡೋದಕ್ಕೆ. ನೋಡಿ, ಬೇರೆ ಬೇರೆ ರೀತಿಯಾದಂಥ ಆಯಾಮವನ್ನ ಈ ಪ್ರಕರಣ ಪಡ್ಕೊಳ್ತಾ ಇದೆ. ನರಸಿಂಹ ಎನ್ನುವಂಥ ಆರೋಪಿ ಈತ 1.5 ಲಕ್ಷವನ್ನ ಪಡ್ಕೊಂಡು ಸುಪಾರಿ ಪಡೆದು ರೌಡಿ ಶೀಟರ್ ಬಿಕ್ಲು ಶಿವನ ಹತ್ಯೆಗೆ ಈ ರೀತಿಯಾಗಿ ಪ್ಲಾನ್ ಮಾಡಿ ಹತ್ಯೆಯನ್ನ ಮಾಡಿರೋದು. ತನಿಖೆಯ ಸಂದರ್ಭದಲ್ಲಿ ಈತನ ಎಲ್ಲ ಮಾಹಿತಿ ಸಿಕ್ಕಿ ಸದ್ಯ